ಸಾವಳಗಿ ಗ್ರಾಮದಲ್ಲಿ ಅಕಾಲಿಕ ಮಳೆಗೆ ದ್ರಾಕ್ಷಿ ಬೆಳೆ ನಾಶ, ಸೂಕ್ತ ಪರಿಹಾರಕ್ಕೆ ರೈತರ ಒತ್ತಾಯ. ಮಾರ್ಚ್ 24 ಸಂಜೆ 5 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಭಾಗದಲ್ಲಿ ಅಕಾಲಿಕವಾಗಿ ಸುರಿದಂತಹ ಭಾರೀ ಪ್ರಮಾಣದ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆ ಹಾಳಾಗಿದೆ. ದ್ರಾಕ್ಷಿ ಬೆಳೆಯನ್ನು ಕಟಾವು ಮಾಡಿ ಮನುಕು ಮಾಡುವ ಉದ್ದೇಶದಿಂದ ಅವುಗಳನ್ನು ಬಿಸಿಲಿಗೆ ಹಾಕಿದ ಸಂದರ್ಭದಲ್ಲಿ ಈ ಘಟನೆ ಜರುಗಿದೆ. ಮಳೆ ಸುರಿದ ಪರಿಣಾಮವಾಗಿ ದ್ರಾಕ್ಷಿ ಬೆಳೆ ಹಾಳಾಗಿದ್ದರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದ್ರಾಕ್ಷಿ ಬೆಳೆ ಬೆಳೆದಂತಹ ರೈತರು ಅವಲತ್ತಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಿ ದ್ರಾಕ್ಷಿ ಬೆಳೆಗಾರರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ರೈತ ಅನಿಲ್ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ನನ್ನ ಹೆಸರು ಅನಿಲ್ ಬೌಲೇಶ್ವರ್ ಅಂತ ಹೇಳ್ರಿ. ಊರು ಸಾವಳಗಿ. ಇವತ್ತು ಮಧ್ಯಾಹ್ನ ಸಾಯಂಕಾಲ ಅಕಾಲಿಕ ಮಳೆ ಬಂದ ಕಿಶಿಂದ ಎಲ್ಲ ದ್ರಾಕ್ಷಿ ರೈತರ ಕಟ್ ಮಾಡಿ ರ್ಯಾಂಕಿಗೆ ಹಾಕಿರುವಂಥದ್ದು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂಗೆ ಪರಿಸ್ಥಿತಿಯಾಗಿ ಎಲ್ಲ ರ್ಯಾಂಕ್ಗಳು ಹಾರಿ ಹೋಗಿ ತಟ್ಟು ಹಾರಿ ಹೋಗಿ ಎಲ್ಲ ಇದ್ದ ಮನುಕು ಮೆಚುರಿಟಿಗೆ ಬಂದಂಥದ್ದು ಎಲ್ಲ ತೋದ ಕಿಶಿಂದ ಎಲ್ಲ ಹಾಳಾಗೈತಿ. ಸಾವಳಗಿ ಭಾಗದ ರೈತರಪ್ಪ ಅಂತಂದ್ರೆ ಏನು, ಇದು ಯಾವತ್ತೂ ಒಂದು ನೈಸರ್ಗಿಕ ವಿಕೋಪ ಅಥವಾ ಬರಗಾಲ ಯಾವತ್ತೂ ಒಳಪಡುವಂಥ ಪ್ರದೇಶ. ಅದರೊಳಗೆ ಈ ಬೇಸಿಗೆ ಒಳಗೆ ಮಳೆಯಾಗಿ ಬಂದಂಥ ರೈತನ ಬೆಳೆನ ಈ ಅಕಾಲಿಕ ಮಳೆ ಒಯ್ದಂಗಾಗಿ ಇದಕ್ಕೆ ದಯವಿಟ್ಟು ಸರ್ಕಾರ ಈ ಕಡೆ ಒಂದು ಸ್ವಲ್ಪ ನಮ್ಮ ಮೇಲೆ ಗಮನ ಹರಿಸಬೇಕು, ಏನಾದರೂ ರೈತನ ಮೇಲೆ ಕರುಣೆ ತೋರಿಸಬೇಕು ಅಂಥೇಳಿ. ಇಲ್ಲಿ ನಾವು 6 ರ್ಯಾಂಕ್ ಅದಾವು. 6 ರ್ಯಾಂಕ್ನಾಗ ಇಲ್ಲಂದ್ರೂ ಒಂದು 7-8 ಜನ ರೈತರು ಕೂಡಿಕೆಸಿಂದ ಮಾಲ್ ಹಾಕೀವಿ. ಆ ಮಾಲಿನೊಳಗೆ ಯಾವ ಮಾಲು ಸರಿಯಾಗಿ ಉಳಿದಿಲ್ಲ, ಎಲ್ಲನೂ ಮೇಲಿಂದ ತಟ್ಟು ಹಾರಿ ಹೋಗಿ ಎಲ್ಲ ಮನುಕು ತೋದ. ಇದ್ರ ಕ್ವಾಲಿಟಿ ಆಗೋದಿಲ್ಲ. ಬಂದಂಥದ್ದು ರೂಪಾಯಿದಾಗ 10 ಪೈಸೆ ಮಾಲ್ ಬಂದೈತಿ ಈ ವರ್ಷ. ಅದರೊಳಗೆ ಬಂದಿದ್ದ ಮಾಲ್ ಈ ರೀತಿ ಆಗೈತಿ. ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ರೈತರ ವತಿಯಿಂದ, ಸಾವಳಗಿ ಭಾಗದ ಎಲ್ಲ ರೈತರ ವತಿಯಿಂದ ನಮ್ಮ ವಿನಂತಿ ಐತಿ, ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ರೈತರ ಬಗ್ಗೆ ಏನಾದರೂ ಒಂದು ಸ್ವಲ್ಪ 4 ದೊಡ್ಡ ಪರಿಹಾರದ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಕಳಕಳಿ ವಿನಂತಿ. ಸರ್, ಇದು ಒಂದು ರ್ಯಾಂಕ್ನಾಗ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಮಾಲ್ ಹಿಡಿತೈತ್ರಿ? ಒಂದು ರ್ಯಾಂಕ್ನಾಗ ನೋಡ್ರಿ ಇಲ್ಲಂತಂದ್ರೆ ಒಂದು 15 ಟನ್ ಮಾಲ್ ಹಿಡಿತೈತಿ ಹಸಿ ಮಾಲ. ಅದ್ರೊಳಗೆ ಒಂದು 4 ಟನ್ ತನ ಮನುಕ್ ಆಕೈತ್ರಿ. ಈ ಒಂದೊಂದು ರ್ಯಾಂಕ್ನಾಗ ಇಲ್ಲಂದ್ರು 2-3 ಮಂದಿ ರೈತರು ಕೂಡಿ ಮಾಲ್ ಹಾಕಿವ್ ನಾವು. ಬರುದ ಒಬ್ಬೊಬ್ಬ ರೈತರಿಗೆ 1 ರ್ಯಾಂಕ 2 ರ್ಯಾಂಕ ಆಗ್ತಿತ್ತು ವರ್ಷನೂ. ಹೋದ ವರ್ಷ ಮಳೆ ಇರ್ಲಾರ್ದಕ್ಕೆ ನೀರಿನ ವ್ಯವಸ್ಥೆ, ನೀರಿನ ಅಭಾವದಿಂದ ಈ ವರ್ಷ ಕಡಿಮೆ ಮಾಲ್ ಹೊಂಟೈತಿ. ಆ ಬಂದದ ಮಾಲನ್ನ ಮಳೆ ಆಹುತಿ ತಗೊಂಡ ಈ ಪರಿಸ್ಥಿತಿ ಆಗೈತೆ.